ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಕಾಂಟ್ರವರ್ಸಿ ಬರೀ ಕಾಂಟ್ರವರ್ಸಿ, ತಲೆ ಇಲ್ಲ ಬುಡ ಇಲ್ಲ, ಇದೊಂದು ಒಂದು ಕಾಂಟ್ರವರ್ಸಿ ಅಂತೆ. ಅದನ್ನ ಚೆನ್ನಾಗಿ ನ್ಯೂಸರ್ ಹಾಕೊಂಡು ರುಬ್ತಾವ್ರೆ, ಮಾಡಕ್ಕೆ ಕೆಲಸ ಇಲ್ಲ. ಅವ್ರಿಗೂ TRP ಬೇಕು, ಜನ ಇದನ್ನೇ ನೋಡ್ತಾರೆ ಅಂತ ಅವ್ರಿಗೂ ಗೊತ್ತು. ಬರೀ ನಾನ್ ಸೆನ್ಸ್ ನೋಡಬೇಕು, ಜನಕ್ಕೆ ಚೆನ್ನಾಗಿ ಏನಪ್ಪ ಅದು ಪೆಕ್ರ ಮಾಡಬೇಕು. ಅದಕ್ಕೋಸ್ಕರ ಇವ್ರಿಗೂ ಚಾನ್ಸ್ ಬೇಕಾಗಿತ್ತು. ನ್ಯೂಸ್ವರ್ಗು ಚೆನ್ನಾಗಿ ಕೊಡ್ತಾ ಇದ್ದಾರೆ ಇಬ್ಬರು ಸೇರ್ಕೊಂಡು. ಯಾವನೋ ಏನೋ ವ್ಯಕ್ತಿ ಮಾಡಕ್ಕೆ ಕೆಲಸ ಇಲ್ಲ, ಅವನೊಂದು ಸಾಂಗ್ ಬಿಡ್ತಾನೆ. ಅಫ್ಕೋರ್ಸ್, ಯಾಕೆಂದ್ರೆ ಅವ್ನಿಗೆ ಏನಪ್ಪ ಅದು ಸಾಂಗ್ಸ್ ಮಾಡೋದು ಇಷ್ಟ, ಅದಕ್ಕೆ ಮಾಡ್ದ. ಅನ್ನೋ ವ್ಯಕ್ತಿ ಆ ಸಾಂಗ್ ನಂದು ಕಣಪ್ಪ, ಅದು ಹೆಂಗಪ್ಪ ಮಾಡಿದೆ ಅಂತ ಕ್ವಶನ್ ಮಾಡ್ತಾವನೆ. ಅದು ನಾವು ಎಷ್ಟು ನಿಜವಾಗ್ಲೂ ಬುದ್ಧಿವಂತ ಆಗಿದ್ರೆ ಡೈರೆಕ್ಟಾಗಿ ಹತ್ರ ಹೋಗ್ಬಿಟ್ಟು ಹಿಂಗೆ ನಾವು ಡಿಸ್ಕಷನ್ ಮಾಡ್ಬಿಟ್ಟು, ಬ್ರೋ ನೀನು ನನ್ನ ಸಾಂಗ್ ದೇವ್ಬಿಟ್ಟಿದ್ಯಾ ಬ್ರೋ, ಈಗ ಏನು ಮಾಡ್ತೀಯ ಗೊತ್ತಾ, ನನ್ನ ಕಾಸು ಮಡಗ್ಬಿಡು ಇಲ್ಲಿ ಟೇಬಲ್ ಮೇಲೆ, ನಾನು ಸುಮ್ಮನೆ ಇದ್ಬಿಡ್ತೀನಿ ಅಂದಿದ್ರೆ ಆಗೋಗಿರೋದು. ಇವನು ಅದು ಮಾಡಿದೆ ಡೈರೆಕ್ಟಾಗಿ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಬಿಟ್ಬಿಟ್ಟು ಸೋಷಿಯಲ್ ಮೀಡಿಯಾ ಮತ್ತು ನ್ಯೂಸಲ್ಲಿ ಕುತ್ಕೊಂಡು ಬಡ್ಕತ್ತವನೆ, ನನ್ನ ಸಾಂಗ್ ದೇವ್ಬಿಟ್ಟವನೆ ಅವನು, ನನ್ನ ಸಾಂಗ್ ದೇವ್ಬಿಟ್ಟವನೆ ಅಂತ. ನಮ್ಗೆ ಹೇಗೆ ಕೂಡ ತಲೆ ಹುಳ ಬಿದ್ದಂಗೆ ಆಗ್ಬಿಟ್ಟೈತೆ. ಇದೇನು ಗುರು, ನಾನು ಏನು ಮಾಡಲಿಲ್ಲ, ನನ್ನ ತಲೆಗೆ ಇಟ್ಬಿಟ್ಟು ನಾನು ಕರ್ಕೊಂಬಂದ್ಬಿಟ್ಟು ಅಯ್ಯಯ್ಯೋ ಅಂತ. ಸೊ ಇವ್ರು ನಿಜವಾಗ್ಲೂ ಆ್ಯಕ್ಚುಲಿ ಕಾಂಟ್ರವರ್ಸಿ ಆಗಿದೆಯೋ ಅಥವಾ ಇವರೇ ಬೇಕು ಅಂತ ಮಾಡ್ತಾರೋ ಒಂದು ಗೊತ್ತಾಗ್ತದೆ. ಇದು ಯಾಕೆ ನಂಗೆ ಬೇಕು ಅಂತ ಮಾಡ್ತಾವ್ರೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಸಿಂಪಲ್, ಬಿಕಾಸ್ ಇಬ್ರಿಗೂ ಅಟೆನ್ಷನ್ ಬೇಕಾಗಿತ್ತು. ಜನ ಅಟ್ರಾಕ್ಟ್ ಆಗೋದು ಯಾವಕ್ಕೆ, ಪಾಪ್ಯುಲರ್ ಇರಬೇಕು ಅಥವಾ ಟ್ರೆಂಡಿಂಗ್ ಇರಬೇಕು, ಇಲ್ಲ ಅಥವಾ ಏನೋ ಒಂದು ಸ್ಟುಪಿಡ್ ರೀಸನ್ ಇರಬೇಕು. ಆ ಸ್ಟುಪಿಡ್ ರೀಸನ್ ಇದೆ, ನಾವಿಬ್ರು ಕಿತ್ತಾಡ್ತಾ ಇದ್ದೀವಿ ನೋಡ್ರಿ, ಅದರಿಂದ ಇಬ್ರಿಗೂ ಅಟೆನ್ಷನ್ ಚೆನ್ನಾಗಿ ಸಿಗುತ್ತೆ. ಈ ವಯ್ಯನೋ 101% ಇನ್ನೊಂದು 2-3 ಸಾಂಗ್ ಅಂತೂ ಬಿಡ್ತಾನೆ, ಅದು ಸೂಪರ್ ಹಿಟ್ ಆಯ್ತವೆ. ಆ ವಯ್ಯನೋ 2-3 ಸಾಂಗ್ ಬಿಡ್ತಾನೆ, ಅವು ಸೂಪರ್ ಹಿಟ್ ಆಯ್ತವೆ. ಬಿಕಾಸ್ ಇವರಿಬ್ರು ಒಬ್ರಿಗೊಬ್ರು ಕಿತ್ತಾಡ್ತಾವ್ರೆ ಅನ್ನೋದನ್ನೇ ನಿಮ್ಗೆ ಚೆನ್ನಾಗಿ ನಿಮ್ಮ ತಲೆ ಒಳಗಡೆ ಬಿಡ್ತಾರೆ, ಆಯ್ತಾ. ಇದು ಒನ್ ವೇ ಆಫ್ ಥಿಂಕಿಂಗು ಇರ್ಬೋದು. ನಾ ಅಂದಿದ್ದು ಹೇಳಿದ ಈ ಥರ ಆಗಿರಬಹುದು ಅಂತ, ನಾನೇ ಹೇಳ್ತಾ ಇದ್ದೀನಿ ಅಂತ ಕಾಂಟ್ರವರ್ಸಿ ಫೇಕು ಅಂತ. ಬಟ್ ದೇರ್ ಆರ್ ಚಾನ್ಸಸ್. ಇದನ್ನ ಕೋರ್ಟ್ ಬೇರೆ ತಗೊಂಡು ಹೋಗೋರಂತೆ, ಮಾಡೋಕ್ಕೆ ಕೆಲಸ ಇಲ್ಲದೆ. ಕೋರ್ಟು ಒಂದು ಕೇಸ್ನ ಸಾಲ್ವ್ ಮಾಡೋಕ್ಕೆ 5-10 ವರ್ಷ ತಗೊಳುತ್ತೆ. ಅಂಥದ್ರಲ್ಲಿ ಇದನ್ನ ಎಷ್ಟು ವರ್ಷ ನಾವು ಇದನ್ನೇ ನೋಡ್ಕೊಂಡು ಕೂತ್ಕೋಬೇಕು, ನಂದು ಪುಟ ನಂದೇ ಪುಟ ಅನ್ಕೊಂಡೆ ಕೂತ್ಕೋಬೇಕು. ಇದನ್ನ ಅಮೆರಿಕನ್ ಕೋರ್ಟ ಏನಪ್ಪ ಅದು ಒಂದು ತಿಂಗಳಲ್ಲಿ ಸಾಲ್ವ್ ಮಾಡ್ಬಿಟ್ಟು ಕೊಟ್ಬಿಡೋಕ್ಕೆ 5-10 ವರ್ಷ ಆಯ್ತದೆ ಇಂಡಿಯನ್ ಕೋರ್ಟಲ್ಲಿ ಹೋದ್ರೆ. ಸೊ ಇದೊಂಥರ ಸ್ಟುಪಿಡು. ಐ ಡೋಂಟ್ ನೋ ವಾಟ್ ದೇ ಆರ್ ರಿಯಲಿ ಡೂಯಿಂಗ್, ಬಟ್ ದಿಸ್ ಇಸ್ ದ ಹೋಲ್ ಪ್ರೊಸೆಸ್ಸು. ನೋಡಪ್ಪ, ಕೋರ್ಟ್ 3 ಕೊಡ್ಬೋದಪ್ಪ ವರ್ಡಿಕ್ಟು. ಒಂದು ಎ ಕರೆಕ್ಟಾಗಿತ್ತು ಅಂದ್ಬಿಟ್ಟು ಕೊಡ್ಬೋದು, ಇಲ್ಲ ಬಿ ಕರೆಕ್ಟಾಗಿತ್ತು ಅಂತ ಕೊಡ್ಬೋದು, ಇಲ್ಲಾಂದ್ರೆ ಇಬ್ಬರದು ಸರಿ ಇಲ್ಲ ಹೋಗ್ರಿ ಆಚೆಗೆ, ಇಬ್ಬರು ನಿಮ್ಮ ದಾರಿ ನೋಡ್ಕೊಳ್ಳಿ ಅಂತಲೇ ಹೇಳ್ಬೋದು. ಈ 3 ಆಪ್ಷನ್ ಇರೋದು. ಸೊ ಈ ಪ್ರೊಸೆಸ್ಸಲ್ಲಿ ನಿಮ್ಮ ದುಡ್ಡುಗಳನ್ನ ವೇಸ್ಟ್ ಮಾಡ್ಕೊಂಡು ತಿರ್ಗಾ ಕೋರ್ಟ್ಗೆ ಹೋಗ್ತೀರಾ, ಮಾಡೋ ಕೆಲಸ ಇಲ್ಲದೆ. ಇಷ್ಟೊತ್ತು ಗಾಡಿ ಸಂಧಾನ ಮಾಡ್ಕೊಂಡು ಇದೆಲ್ಲ ನ್ಯೂಸೇ ಆಗಬಾರ್ದಾಗಿತ್ತು. ಇವ್ರು ಸುಮ್ಮನೆ ಬೇಕು ಅಂತಲೇ ಮಾಡ್ತಾವ್ರೆ ಅಂತ ನನಗನ್ನಿಸ್ತೈತೆ. ಈಗೇನಾದ್ರು ಬಿ ಈ ಥರ ಹೋಗ್ಬಿಟ್ಟು ಹೇಳ್ಕೊಂತಿರ್ಗತ್ತೆ, ಆಯಿತು ಸೀರಿಯಸ್ ಆಗೇ ಮಾಡ್ತಾವ್ರೆ ಅಂತ ಅನ್ಕೊಳ್ಳೋಣ. ಬಿಗೆ ಅಷ್ಟು ಬುದ್ಧಿ ಇಲ್ವಾ, ನಾನು ಹಿಂಗೆಲ್ಲ ಮಾಡ್ತಾವನೆ ಏನಪ್ಪ ಮೇಲೆ ಏನಪ್ಪ ಕಾಪಿ ಮಾಡ್ತಾವನೆ ಅಂತ ಹೇಳ್ಕೊಂಡು ತಿರ್ಗಾಡ್ತಾವ್ರಲ್ಲ. ಅಕಸ್ಮಾತ್ ಏನಾದ್ರು ನಿಜವಾಗ್ಲೂ ತಲೆ ಓಡಿಸ್ಬಿಟ್ಟು ನಂಗೆ ಈ ದುಡ್ಡೇ ಬೇಡ ಗುರು, ಈ ಸಾಂಗಿಂದ ನನ್ನ ದುಡ್ಡೇ ಬೇಡ, ನಾನು ಚಾರಿಟಿ ಕೊಟ್ಬಿಡ್ತೀನಿ ಅಂತ ಅಂದ್ಬಿಟ್ರೆ ಬೀನೆಲ್ಲರೂ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಪಾಪ ಎಂಥ ಒಳ್ಳೆಯವನ ಮೇಲೆ ಕೇಸ್ ಹಾಕಿದ್ಯಲ್ಲೋ ನೀನು ಅಂತ. ನೋಡಿ, ಮಾಸ್ಟರ್ ಗೇಮ್ ಪ್ಲೇ ಆಡ್ಬೋದು, ಅದಕ್ಕೆ ಹೇಳಿದ್ದು ಸ್ವಲ್ಪ ತಲೆ ಉಪಯೋಗಿಸ್ಬೇಕಾಗಿತ್ತು. ಬಿ ಫಸ್ಟ್ ಹೋಗ್ಬಿಟ್ಟು ದುಡ್ಡು ಕೇಳಬೇಕಾಗಿತ್ತು. ಆ ದುಡ್ಡು ಕೊಡದೇ ಹೋಗಿದ್ದಿದ್ರೆ ಹೋಗ್ಬಿಟ್ಟು ನ್ಯೂಸಲ್ಲಿ ಕೂತ್ಕೊಂಡು, ನೋಡಿ ಸರ್ ಹಿಂಗೆ ಕೇಳಿದ್ವಿ ನಾವು, ಅವ್ರು ನಮ್ಗೆ ಹಂಗಾರು ತಿಕ್ಕ ಉರ್ಸ್ಬಿಟ್ಟು ಕಳಿಸಿದ್ರು, ಅದಕ್ಕೆ ನಾವು ಬಂದ್ಬಿಟ್ಟು ಇಲ್ಲಿ ನ್ಯಾಯ ಕೇಳ್ತಾ ಇದ್ದೀವಿ ಅಂದಿದ್ದಿದ್ರೆ ಆಟೋಮೆಟಿಕ್ಕಾಗಿ ಜನ ಏನ ಟಾರ್ಗೆಟ್ ಮಾಡಿರೋರು. ಬಟ್ ನೀವು ಮಾಡಿದ ತಪ್ಪಿಂದ್ರೆ ಏನಾಯಿತು, ಈಗ ಅಡ್ವಾಂಟೇಜಲ್ಲಿ ಅವರೇ. ಈಗ ಏನಾದ್ರು ನಂಗೆ ಈ ದುಡ್ಡು ಬೇಡವೇ ಬೇಡ, ಈ ಮಾಡಿದ ಸಾಂಗ್ದು ವಿಡಿಯೋದು ದುಡ್ಡೇ ಬೇಡ, ಎಲ್ಲರಿಗೂ ಚಾರಿಟಿ ಕೊಟ್ಬಿಡ್ತೀನಿ ಅಂತಂದರೆ ಮುಗ್ದೇ ಹೋಯ್ತು. ಎಲ್ಲ ನಿಮ್ಮನ್ನೇ ಏಟ್ ಮಾಡ್ತಾರೆ ಬೀನ. ಯಾಕೆ ನೀನು ಹೇಳ್ಕೊಂಡು ತಿರ್ಗಾಡ್ತಿದ್ದೆ, ನೀನೇ ಸರಿ ಇಲ್ಲ, ನೋಡೋಣ ಎಂಥ ಒಳ್ಳೆ ಹುಡುಗ, ಅವ್ನು ಸಂಪಾದನೆ ಮಾಡಿದ್ನಲ್ಲ ದಾನನೇ ಮಾಡಿಬಿಟ್ಟ, ಇವಾಗ ನನಗೆ ದುಡ್ಡೇ ಬೇಡ ಅಂತವನೇ, ಅವ್ನು ಎಷ್ಟು ಒಳ್ಳೆಯವ್ನಿರಬೇಕು, ನೀನಂತ ಕಚಡ ಅನ್ಬೇಕು, ಆ ದುಡ್ಗೋಸ್ಕರ ಆಸೆ ಪಡ್ತಿದ್ಯಾ ನೀನು ಅಂತ ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ಅದಕ್ಕೆ ಹೇಳಿದ್ದು ಬಿ ಸ್ವಲ್ಪ ಸ್ಮಾರ್ಟ್ ಗೇಮ್ ಮಾಡಬೇಕಾಗಿತ್ತು. ಏತ್ರಿಗೆ ಅಡ್ವಾಂಟೇಜ್ ಐತೆ. ಸೊ ಹೆಂಗಾರ ಆಟ ಆಡ್ಕೊಳ್ಳಿ, ನನಗೇನು ಈ ಡಬ್ಬ ವಿಡಿಯೋ ನನಗೆ ಮಾಡೋ ಯಾವ ಆಸೆನೂ ನಂಗಿಲ್ಲ. ಇಲ್ಲಿ ಒಳಗಡೆ ಅವನ ಲೋಫರ್ ನನ್ನ ಮಗ, ನನ್ನ ಮೈನರ್, ನನ್ನ ತಲೆ ಒಳಗಡೆ ಲೋಫರ್ ನನ್ನ ಮಗ. ಅವ್ನು ಹೇಳ್ತಾನೆ ಈ ವಿಡಿಯೋ ಮಾಡಿ ಡೆಫಿನೆಟ್ಲಿ ಜನಕ್ಕೆ ತುಂಬ ಇಷ್ಟ ಆಗುತ್ತೆ, ತುಂಬ ಸ್ಟುಪಿಡ್ ಆಗಿದೆ. ಆದರೆ ಇದೇ ಸ್ಟುಪಿಡ್ನೆಸ್ಸೇ ಜನಕ್ಕೆ ಇಷ್ಟ ಆಗೋದು. ಒಳ್ಳೇದು ಇದ್ದಿದ್ದಂಗೆ ಹೇಳಿದ್ರೆ ಪಿಕ್ಚರ್ ನೋಡ್ರೋ ಅದು ಮಾಡ್ರೋ ಅಂತಂದರೆ ಅದು ನೋಡಲ್ಲ, ಇಂಥ ಸ್ಟುಪಿಡ್ ಕಾಂಟ್ರವರ್ಸಿಗಳನ್ನೇ ನೋಡ್ತಾರೆ. ಬಿಕಾಸ್ ದಟ್ ಗಿವ್ಸ್ ದೆಮ್ ಕಿಕ್. ಇದನ್ನೆಲ್ಲ ಮನೇಲಿ ಕೂತ್ಕೊಂಡು ಸಾಲ್ಟ್ ಔಟ್ ಮಾಡೋ ಪ್ರಾಬ್ಲಮ್ಗಳು, ಇದನ್ನೆಲ್ಲ ಊರು ತುಂಬ ಹೇಳ್ಕೊಂಡು ತಿರ್ಗಾಡ್ತಾರೆ ಯಾರಾದರೂ. ಇದು ಒಂದು ನೋಡಪ್ಪ, ನಮ್ಮ ಸ್ಟೇಟಲ್ಲಿ ಫಿಲಮ್ಗಳು ಫೇಮಸ್ ಆಯ್ತಿಲ್ಲ ಅಂದ್ರೂ ಕಾಂಟ್ರವರ್ಸಿಗಳು ಮಾತ್ರ ಚೆನ್ನಾಗಿ ಮಾಡ್ತಾರೆ. ಸೊ ಇನ್ ದಿ ಎಂಡ್ ಇಟ್ಸ್ ಆಲ್ ನಾನ್ ಸೆನ್ಸ್ ನನಗನ್ಸಿದ್ದು. ಸೊ ಪ್ಲೀಸ್ ಯಾರು ಏನೋ ಸೀರಿಯಸ್ಸಾಗಿ ತಗೊಳ್ಳಬೇಕಾಗಿಲ್ಲ. ನಾನು ಯಾರ ಬಗ್ಗೆನೂ ಏನೂ ಮಾತಾಡಿಲ್ಲ, ನಾನು ಎಲ್ಲಿ ಒಬ್ಬರು ಹೆಸರು ಹೇಳಿಲ್ಲ, ಒಬ್ಬರು ಫೋಟೋನ ಯೂಸ್ ಮಾಡಿಲ್ಲ, ಒಬ್ಬರನ್ನ ಮೆನ್ಷನ್ ಕೂಡ ಮಾಡಿಲ್ಲ. ಹಾಗಾಗಿ ತಾವು ಯಾವುದೇ ಕಾರಣಕ್ಕೂ ನಮಗೆ ಕಾಪಿ ರೈಟ್ ಕೊಡೋ ಅಗತ್ಯನೂ ಇಲ್ಲ. ಪ್ಲೀಸ್ ಕ್ಷಮಿಸ್ಬಿಡಿ, ಸರಿನಾ? ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ, ಯಾಕ್ರೆ ಹೆಂಗೆ ತಲೆ ತಿಂತೀರೋ.